ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಈಗ. ಕಾರಣ ನಾನು ಎಲ್ಲಾದ್ರೂ ಕೂಡ ತಲೆಮರೆಸ್ಕೊಂಡಿರಬಹುದು ಅನ್ಕೊಂಡಿದ್ದಿದ್ರೆ ಅದು ಈಗ ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಕಾರಣ 27 ದಿನ 631 ಗಂಟೆ ಬಳಿಕ ಪ್ರಜ್ವಲ್ ವಾಪಸ್ಗೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ. ಯಾಕೆ ಅಂತಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಲಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ರದ್ದಾಗಲಿದೆ ಅಂತಿದ್ದಾರೆ ಪಾಸ್ಪೋರ್ಟ್. ಯಾವುದೇ ಕ್ಷಣದಲ್ಲೂ ಕೂಡ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬಹುದು ಅಂತಿದ್ದಾರೆ. 27 ದಿನ 631 ಗಂಟೆಯ ಬಳಿಕ ವಾಪಸ್ ಬರುವಂತ ಕೌಂಟ್ ಡೌನ್ ಈಗ ಶುರುವಾಗ್ತಾ ಇದೆ. ಕಾರಣ ಇಷ್ಟೇ, ಪತ್ರಗಳ ಮೇಲೆ ಪತ್ರವನ್ನ ಬರೆಯುವಂತ ಕೆಲಸ ಆಯಿತು. ಅನೇಕ ರೀತಿಯಾದಂತಹ ಆರೋಪಗಳನ್ನು, ಟೀಕೆಗಳನ್ನು ಎದುರಿಸುವಂತ ಪರಿಸ್ಥಿತಿ ಆಯಿತು. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಈಗ ವಿದೇಶಾಂಗ ಇಲಾಖೆ ಮುಂದಾಗಿದೆ. ಕಾರಣ ಸಾಮಾನ್ಯವಾಗಿ ಕೊಡುವಂಥ ಪಾಸ್ಪೋರ್ಟ್ಗಳು ಬೇರೆ, ಸಂಸದರಿಗೆ ಕೊಡುವಂಥ ಪಾಸ್ಪೋರ್ಟ್ಗಳು ಬೇರೆ ಇರುತ್ತೆ. ಹಾಗಾಗಿ ಈಗ ಆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಸೊ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಪತ್ರದ ಬೆನ್ನಲ್ಲೇ ದಾಖಲೆಗಳ ಪರಿಶೀಲನೆಗೆ ಈಗ ವಿದೇಶಾಂಗ ಇಲಾಖೆ ಮುಂದಾಗಿದೆ. ಸೊ ಮೊದಲನೇದಾಗಿ ಹೇಳಿದ್ರು, ಮೊದಲನೇ ಪತ್ರವನ್ನು ರಾಜ್ಯ ಸರ್ಕಾರ ಬರೆದಂಥ ಸಂದರ್ಭದಲ್ಲಿ ಇದು ಕಾನೂನಾತ್ಮಕವಾಗಿ ಹೋಗಬೇಕಾಗತ್ತೆ ಅಂತ ಹೇಳಿ ಈಗ ಎರಡನೇ ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರ ಜೊತೆಗೆ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿರೋದ್ರಿಂದ ಈಗ ವಿದೇಶಾಂಗ ಇಲಾಖೆ ಈಗ ಈ ವಿಚಾರದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. ಹಾಗಾಗಿ ಈಗ ಸದ್ಯಕ್ಕೆ ಈ ಪಾಸ್ಪೋರ್ಟ್ ಏನಿದೆ, ಆ ಪಾಸ್ಪೋರ್ಟನ್ನು ರದ್ದು ಮಾಡುವಂತಹ ಸಾಧ್ಯತೆಯೇ ಇದೆ ಬಹುತೇಕವಾಗಿದೆ. ಈಗ ಕಾರ್ಯಗಳು ಕೂಡ ಆರಂಭವಾಗಿದೆ ಅಂತಿದ್ದಾರೆ. ಅದಕ್ಕೆ ಏನು ಬೇಕೋ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋಕೆ ಈಗ ವಿದೇಶಾಂಗ ಇಲಾಖೆ ಮುಂದಾಗಿದೆ. ಸೊ ಸಂಸದ ಪ್ರಜ್ವಲ್ ವಿರುದ್ಧ ಈಗ ಕಠಿಣ ಕ್ರಮದ ಸುಳಿವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. 27 ದಿನ, ಒಂದು ವಾರದಲ್ಲಿ ಬರ್ತೀನಿ ನಾನು ವಿಚಾರಣೆಗೆ ಅಂತ ಹೇಳಿ ಹೋದಂಥವ್ರು 27 ದಿನ ಆಗೋಯ್ತು. 631 ಗಂಟೆ ಮುಗಿದೋಯ್ತು. ಈಗಲೂ ಕೂಡ ಬರ್ತಾ ಇಲ್ಲ. ಅವರ ಚಿಕ್ಕಪ್ಪ ಕೂಡ ಹೇಳಿದರು, ಗೌಡರ ಗೌರವವನ್ನು ಉಳಿಸಿ, ದೇವೇಗೌಡರ ಗೌರವವನ್ನು ಅಂತ ಹೇಳಿ, ಕಾರ್ಯಕರ್ತರ ಮಾನವನ್ನು ಉಳಿಸಿ ಅಂತ ಹೇಳಿದರು. ಆದರೆ ಯಾವುದಕ್ಕೂ ಕೂಡ ಕೇರ್ ಮಾಡದೆ ಇನ್ನೂ ಬರಲೇ ಇಲ್ಲ ಅವರು. 24 ಗಂಟೆ ಆಯಿತು, 48 ಗಂಟೆ ಆಯಿತು, 72 ಗಂಟೆ ಆದರೂ ಕೂಡ ಬರಲೇ ಇಲ್ಲ. ಹಾಗಾಗಿ ಈಗ ಸರ್ಕಾರ ರದ್ದು ಮಾಡೋಕ್ಕೆ ಮುಂದಾಗಿದೆ ಪಾಸ್ಪೋರ್ಟನ್ನು. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಪಾಸ್ಪೋರ್ಟ್ ರದ್ದಾದರೆ ಇಮ್ಮಿಡಿಯೇಟ್ ಆಗಿ ಹ್ಯಾಂಡ್ ಓವರ್ ಆಗುತ್ತಾ, ಅಥವಾ ಅಲ್ಲಿಯೂ ಕೂಡ ದೇಶಕ್ಕೆ ಇನ್ಫಾರ್ಮ್ ಮಾಡಬೇಕಾಗತ್ತಾ ಯಾವ ದೇಶದಲ್ಲಿದ್ದಾರೆ ಅಂತ ಹೇಳಿ, ಅಥವಾ ಬಹುತೇಕ ಎಲ್ಲ ದೇಶಗಳಿಗೂ ಹೇಳ್ತಾರ ಇಂಥ ವ್ಯಕ್ತಿ ನಿಮ್ಮ ದೇಶದಲ್ಲಿದ್ದರೆ ಹುಡುಕೆ ಕೊಡಿ ಅಂತ ಹೇಳಿ? ಕಾರಣ ರದ್ದಾದ ತಕ್ಷಣ ಏನು ಇಮಿಡಿಯೇಟ್ ಆಗಿ ಬರಬೇಕಂತ ಏನಿಲ್ವಲ್ಲ, ಎಲ್ಲಿ ಗೊತ್ತಾಗುತ್ತೆ? ಖಂಡಿತವಾಗಿಯೂ ಅರುಣ್, ಯಾಕೆಂದರೆ ಈ ಮಾಹಿತಿಯನ್ನು ಎಲ್ಲರೂ ಕೂಡ ಅನುಮಾನಾಸ್ಪದವಾಗಿ ನೋಡ್ತಾ ಇರೋಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಆ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಚ್ಗೆ ಹೋಗಿ ಅಲ್ಲಿ ಇಳ್ಕೊಳ್ತಾರೆ, ಅಂದರೆ ಅಲ್ಲಿ ಲ್ಯಾಂಡ್ ಆಗುವಂಥದ್ದು. ಅದಾದ ಬಳಿಕ ಯಾವ ದೇಶಕ್ಕೆ ಹೋಗಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಯಾರಿಗೆ ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿಗಳು ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು. ಆದರೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟ ಬಳಿಕ 196 ದೇಶಗಳೇನಿತ್ತು, 196 ದೇಶಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪತ್ತೆಗಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇತ್ತು. ಆದರೆ ಬ್ಲೂ ಕಾರ್ನರ್ ನೋಟಿಸಿಂದ ಯಾವುದೇ ರೀತಿಯ ಉಪಯೋಗಗಳು ಕೂಡ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಅನ್ನು ಪಡ್ಕೊಳ್ತಾರೆ SIT ಅಧಿಕಾರಿಗಳು. ಅದಾದ ಬಳಿಕ ವಿದೇಶಾಂಗ ಇಲಾಖೆಗೆ ಒಂದು ಪತ್ರವನ್ನು ಬರೀತಾರೆ, ಅವರ ಪಾಸ್ಪೋರ್ಟ್ ಅನ್ನ ರದ್ದನ್ನು ಮಾಡಬೇಕು ಅಂತೇಳಿ ಒಂದು ಪತ್ರವನ್ನು ಬರೆಯುವಂಥದ್ದು. ಅಂದ್ರೆ ಈಗಾಗಲೇ ವಿದೇಶಾಂಗ ಇಲಾಖೆಯು ಕೂಡ ಅಧಿಕೃತವಾಗಿ ಒಂದಷ್ಟು ಮಾಹಿತಿಗಳನ್ನ ಹೊರ ಹಾಕ್ತಾ ಇದೆ. ನಾವು ಕೆಲವೊಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ವಿ ಮತ್ತು ಪಾಸ್ಪೋರ್ಟ್ ರದ್ದತಿ ಮಾಡಬೇಕಾದಂತ ಪ್ರಕ್ರಿಯೆಗಳಂತೂ ಆ ಪ್ರಕ್ರಿಯೆಗಳಿಗೆ ಈಗಾಗಲೇ ಚಾಲನೆಯನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇರೋಂಥದ್ದು. ಅರುಣ್, ಸಾಮಾನ್ಯವಾಗಿ ಅವರ ಪಾಸ್ಪೋರ್ಟ್ ರದ್ದತಿ ಆಗ್ತದೆ. ಪಾಸ್ಪೋರ್ಟ್ ರದ್ದತಿ ಆದ ನಂತರ ಯಾವ ದೇಶದಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಭಾರತೀಯ ತನಿಖಾ ಸಂಸ್ಥೆಗಳು ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ರವಾನೆ ಮಾಡಬೇಕಾಗತ್ತೆ. ಯಾಕಂದರೆ ಈಗ ನಮಗೆ ಬೇಕಾಗಿರೋಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಏನಿದ್ದಾನೆ ಆತ ಈ ದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ, ಆತನನ್ನು ಕರ್ಕೊಂಡು ಇಲ್ಲಿಗೆ ವಾಪಸ್ ಬರಬೇಕು ಅಂತೇಳಿ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಮಾಹಿತಿಗಳನ್ನು ಕೊಟ್ಟ ಬಳಿಕ ಇಡೀ ಬೆಳವಣಿಗೆಗಳೇನಿತ್ತು ಅಂದರೆ ಇಡೀ ಬೆಳವಣಿಗೆಗಳು, ಆ ಬೆಳವಣಿಗೆಗಳ ಮಾಹಿತಿಯನ್ನು ಆಧರಿಸಿ ಈಗ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಆತ ಯಾವ ದೇಶದಲ್ಲಿರ್ತಾನೆ ಆ ದೇಶದಿಂದ ಈ ದೇಶಕ್ಕೆ ಡಿಪೋರ್ಟ್ ಮಾಡೋ ಒಂದಷ್ಟು ಕೆಲಸಗಳನ್ನು ವಿದೇಶಾಂಗ ಇಲಾಖೆ ಮತ್ತು ಆ ದೇಶದ ರಾಯಭಾರಿ ಕಚೇರಿಗಳು ಸಹಾಯವನ್ನು ಮಾಡುವಂಥದ್ದು. ಅರುಣ್.